ಸ್ನೇಹಿತರೆ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದೇ ಭರ್ಜರಿಯಾಗಿ ರಾಜ್ಯದ ಎಲ್ಲ ಥಿಯೇಟರ್ಗಳಲ್ಲಿ ಮೊದಲ ದಿನವೇ ಯಶಸ್ವಿ ಪ್ರದರ್ಶನ ನೀಡುವಲ್ಲಿ ಸಕ್ಸಸ್ಸನ್ನು ಕಂಡಿರುವ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯಸಖಿ ಮೂವಿಯ ಒಂದು ರಿವ್ಯೂವನ್ನು ಈಗ ನಾನು ನಿಮ್ಮ ಮುಂದೆ ಕೊಡಲಿದ್ದೇನೆ. ಮೊದಲಿಗೆ ಸ್ನೇಹಿತರೆ, ಈ ಸಿನಿಮಾದ ಬಗ್ಗೆ ಮಾತನಾಡುವುದಾದರೆ ಈ ಸಿನಿಮಾವು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಎಂದು ಹೇಳಬಹುದು. ನೀವು ನಿಮ್ಮ ಫ್ಯಾಮಿಲಿಯ ಜೊತೆ ಕುಳಿತುಕೊಂಡು ನೋಡಬಹುದಾದಂತಹ ಸಿನಿಮಾ ಆಗಿದೆ. ಸ್ನೇಹಿತರೆ, ಇನ್ನು ಎರಡನೆಯದಾಗಿ ಈ ಮೂವಿಯು ತನ್ನ ಒಂದು ಮ್ಯೂಸಿಕ್ಕಿಂದಾನೇ ಟಾಪ್ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿತ್ತು. ಅದರ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆಯೇ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಮೂರನೆಯದಾಗಿ ಇನ್ನು ಚಿತ್ರದ ನಾಯಕ ನಟನಾದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಇಷ್ಟದ ಪಾತ್ರವಾದ ಲವರ್ ಬಾಯ್ ಆಗಿ ಕಾಣಿಸಿಕೊಂಡು ಈ ಒಂದು ಮೂವಿಯಲ್ಲಿ ಸಕ್ಸಸ್ಸನ್ನು ಪಡೆದಿದ್ದಾರೆ. ಇನ್ನು ಆಡಿಯನ್ಸ್ಗೆ ನನ್ನ ಒಂದು ಸಜೆಷನ್ ಹೇಳೋದಾದರೆ, ಯಾರೆಲ್ಲ ಲವ್ ಮಾಡ್ತಾ ಇದ್ದೀರಿ ಅವರು ಅದೇ ಹುಡುಗಿಯ ಜೊತೆ ಮುಂದೇನೂ ಮದುವೆನೂ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ, ಅಂಥವ್ರಿಗೆ ಈ ಒಂದು ಮೂವಿ ಎಕ್ಸಾಕ್ಟ್ಲಿ ಸೂಟೇಬಲ್ ಆಗುತ್ತದೆ. ಈ ಒಂದು ಚಿತ್ರದಲ್ಲಿ ಚಿತ್ರರಂಗದ ದೈತ್ಯ ಹಾಸ್ಯ ನಟರಾಗಿರುವ ಸಾಧು ಕೋಕಿಲ ಹಾಗೂ ರಂಗಾಯಣ ರಘು ಅವರು ಈ ಒಂದು ಸಿನಿಮಾದಲ್ಲಿ ಮಾಡಿರುವ ಕಾಮಿಡಿ ಚಿತ್ರಕ್ಕೆ ಒಂದು ನೆಕ್ಸ್ಟ್ ಲೆವೆಲನ್ನು ಕೊಟ್ಟಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇನ್ನು ಇದರೊಂದಿಗೆ ಕುರಿ ಪ್ರತಾಪ್ ಅವರು ಕೂಡ ಚೆನ್ನಾಗಿ ಕಾಮಿಡಿಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನು ಚಿತ್ರದ ಬರೀ ಪಾಸಿಟಿವ್ ಅನ್ನೇ ಹೇಳೋದಾದರೆ ಮುಗೀತು. ಇನ್ನು ಚಿತ್ರದಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ಸು ಕೂಡ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಈ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸನ್ನು ಬಳಸಿದ್ದಾರೆ. ಇದು ಕೆಲವೊಬ್ಬರಿಗೆ ಇಷ್ಟ ಆಗದೇ ಇರಬಹುದು. ಹಾಗೂ ರಂಗಾಯಣ್ ರಘು ಅವರಿಗೆ ಇನ್ನೂ ಒಳ್ಳೆಯ ಕಾಮಿಡಿಯ ಪಾತ್ರವನ್ನು ನೀಡಬಹುದಾಗಿತ್ತು ಅನ್ನೋದು ಒಂದು ನನ್ನ ಅನಿಸಿಕೆ. ಇನ್ನು ಈ ಚಿತ್ರವು ಫ್ಯಾಮಿಲಿ ನೋಡುವಂತಹ ಸಿನಿಮಾ ಆಗಿರುವುದರಿಂದ ಮಾಸ್ ಎಂಟರ್ಟೈನ್ಮೆಂಟ್ ಅಥವಾ ಮಾಸ್ ಆಡಿಯನ್ಸ್ಗೆ ಅಷ್ಟು ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಸಿಗುವುದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಯಾರೆಲ್ಲ ಈ ಒಂದು ಚಿತ್ರವನ್ನು ನೋಡಲು ಬಯಸಿದ್ದರೆ ಕೂಡಲೇ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಚಿತ್ರಮಂದಿರಕ್ಕೆ ತೆರಳಿ ಈ ಸಿನಿಮಾವನ್ನು ನೋಡಿ. ಚೆನ್ನಾಗಿದೆ, ಒಳ್ಳೆಯ ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್.